ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಈಗ ಆಪ್ಷನ್ ಎಂಟ್ರಿನ ಹೇಗೆ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಅಂದ್ರೆ ಫ್ರಮ್ ಸ್ಟಾರ್ಟಿಂಗ್ ನಿಮ್ಗೆ ಲಾಸ್ಟ್ ಆಪ್ಷನ್ ಎಂಟ್ರಿ ನೀವು ಡೌನ್ಲೋಡ್ ಮಾಡ್ಕೊಳ್ಳೋವರೆಗೂ ಕಂಪ್ಲೀಟ್ ಈ ವಿಡಿಯೋದಲ್ಲಿ ನಿಮ್ಗೆ ಎಲ್ಲಾ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಓಕೆ, ಆಪ್ಷನ್ ಎಂಟ್ರಿ ಲಿಂಕ್ ನ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ತರ ನಿಮ್ಗೆ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಸ್ಟಾರ್ಟ್ ಕ್ಯೂ ಆರ್ ಕೋಡ್ ಅಂತ ಒಂದಿದೆ, ಮತ್ತೆ ಎಂಟರ್ ಸಿಇಟಿ ನಂಬರ್ ಅಂತ ಇದೆ. ನೀವ್ ಯಾವ್ದ್ ಬೇಕಾದ್ರೂ ಮಾಡ್ಬೋದು. ಕ್ಯೂ ಆರ್ ಕೋಡ್ ಎಲ್ಲಿರುತ್ತೆ ಅಂದ್ರೆ, ನೀವು ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಂಡಿದ್ರಿ ಅಲ್ವಾ, ನಿಮ್ ಫೋಟೋ ಪಕ್ಕ ಒಂದು ಕ್ಯೂ ಆರ್ ಕೋಡ್ ಇರುತ್ತೆ ನೋಡಿ, ಅದನ್ನ ಕೂಡ ನೀವು ಸ್ಕ್ಯಾನ್ ಮಾಡ್ಕೋಬಹುದು. ಅದನ್ನ ಸ್ಕ್ಯಾನ್ ಮಾಡಿದ್ರಿ ಅಂತ ಅಂದ್ರೆ, ಇಲ್ಲಿ ನೀವು ಅಟ್ಲೀಸ್ಟ್ ಇನ್ನೊಂದು ಫೋನ್ ಅಲ್ಲಿ ಇಟ್ಕೊಂಡು ನೀವು ಸ್ಕ್ಯಾನ್ ಮಾಡಿದ್ರಿ ಅಂದ್ರೆ ಸ್ಟಾರ್ಟ್ ಸ್ಕ್ಯಾನ್ ಅಂತ ಕೊಟ್ರೆ ಬರುತ್ತೆ. ವಿಯಾ SMS ಅಥವಾ ವಾಟ್ಸ್ಆಪ್ ಇವೆರಡಲ್ಲಿ ಯಾವ್ದಾದ್ರು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ OTP ಜನರೇಟ್ ಆಗುತ್ತೆ, OTP ಎಂಟರ್ ಮಾಡ್ಕೋಬಹುದು. ಅಥವಾ ಇದು ಬೇಡ ನಮಗೆ ಗೊತ್ತಾಗಲ್ಲ ಅಂದ್ರೆ ಎಂಟರ್ ಸಿಇಟಿ ನಂಬರ್ ಅಂತ ಕೊಡಿ. ಸೊ ನಿಮ್ಗೆ ಇಲ್ಲಿ ಅಪ್ಲಿಕೇಶನ್ ನಂಬರು ಮತ್ತೆ ಆಪ್ಷನ್ ಎಂಟ್ರಿ ಸಿಇಟಿ ನಂಬರ್ ಕೇಳುತ್ತೆ. ಇದು ಕೂಡ ಅಷ್ಟೇ, ಅಪ್ಲಿಕೇಶನ್ ನಂಬರ್ ಬಂದು ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಇರೋಂಥದ್ದು ಅಲ್ಲ, ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಇರುತ್ತೆ ನೋಡಿ, ಫಸ್ಟ್ 2 ರೋಸ್ ನಲ್ಲೇ ಇರುತ್ತೆ ಆಪ್ಷನ್ ಎಂಟ್ರಿ ಸಿಇಟಿ ನಂಬರ್ ಮತ್ತೆ ಅಪ್ಲಿಕೇಶನ್ ನಂಬರ್ ಅಂತ. ಅವೆರಡೂನು ನೀವು ಇಲ್ಲಿ ಎಂಟರ್ ಮಾಡ್ಕೊಂಡು ವಿಯಾ SMS ಅಥವಾ ವಾಟ್ಸ್ಆಪ್ ಅಥವಾ ಇಮೇಲ್ ಈ ಮೂರಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡಿ, ಬೆಟರ್ ವಾಟ್ಸ್ಆಪ್ ಮಾಡೋದು. ಓಕೆನಾ. ಆಮೇಲೆ ಕ್ಯಾಪ್ಚಾ ಎಂಟರ್ ಮಾಡಿ ಸೆಂಡ್ OTP ಅಂತ ಕೊಟ್ರೆ OTP ಬರುತ್ತೆ. ನೀವು ನೆಕ್ಸ್ಟ್ OTP ಎಂಟರ್ ಮಾಡಿ ನೆಕ್ಸ್ಟ್ ಪೇಜಿಗೆ ಬರ್ತೀರಾ. ಅಲ್ಲಿ ನಿಮ್ದು ಫೋಟೋ ಸ್ಕ್ಯಾನ್ ಮಾಡೋದಕ್ಕೆ ಕೇಳುತ್ತೆ. ಓಕೆನಾ. ಫೋನಲ್ಲಿ ಆದ್ರೆ ನೀವು ಲೈವ್ ಫೋಟೋನ ಕ್ಯಾಪ್ಚರ್ ಮಾಡ್ಕೋಬಹುದು. ಓಕೆ, ಇಲ್ಲ ನಿಮ್ಮ ಹತ್ರ ವೆಬ್ ಕ್ಯಾಮ್ರಾ ಇತ್ತು ಅಂದ್ರೆ ವೆಬ್ ಕ್ಯಾಮ್ರಾದ ಯೂಸ್ ಮಾಡ್ಕೊಂಡಾದ್ರೂ ನೀವು ಫೋಟೋನ ಸ್ಕ್ಯಾನ್ ಮಾಡ್ಕೋಬಹುದು. ಎನಿಥಿಂಗ್ ಇಸ್ ಫೈನ್, ಯಾವ್ದಾದ್ರು ಮಾಡ್ಕೊಳ್ಳಿ. ಬಟ್ ಲೈವ್ ಫೋಟೋ ಯಾಕೆ ಅಂತಂದ್ರೆ, ಸ್ಟೂಡೆಂಟ್ ಸಮ್ಮುಖದಲ್ಲೇ ಈ ಆಪ್ಷನ್ ಎಂಟ್ರಿನ ಮಾಡ್ತಾ ಇದೀವಿ ಅನ್ನೋ ಕನ್ಫರ್ಮೇಶನ್ಗೆ ಫೇಸ್ ವೆರಿಫಿಕೇಶನ್ ನ ಮಾಡೋವಂಥದ್ದು. ಓಕೆನಾ. ಲಾಗಿನ್ ಆಗ್ತೀರಾ, OTP ವೆರಿಫೈ ಆಗುತ್ತೆ, ಫೇಸ್ ವೆರಿಫಿಕೇಶನ್ ಆಗುತ್ತೆ. ಇದಾದ್ಮೇಲೆ ನಿಮ್ಗೆ ಈ ತರ ಒಂದ್ ಪೇಜ್ ಓಪನ್ ಆಗುತ್ತೆ. ಓಕೆನಾ. ಇಲ್ಲಿ ನಾನಿನ್ನ ಫೀ ಪೇಮೆಂಟ್ ನ ಮಾಡಿಲ್ಲ. ಇಲ್ಲಿ ಫೀ ಪೇಮೆಂಟ್ ಇಂದ ಇಟ್ಕೊಂಡು ನಿಮ್ಗೆಲ್ಲ ಪ್ರತಿಯೊಂದನ್ನು ನಾನು ಹೇಳ್ತಾ ಬರ್ತೀನಿ ನೋಡಿ. ಎಲ್ಲಾ ಸ್ಟೂಡೆಂಟ್ಸು ಅಷ್ಟೇ, ಯಾವ್ದೇ ಕೆಟಗರಿ ಆಗಿರ್ಬೋದು, ಎವ್ರಿ ಸ್ಟೂಡೆಂಟ್ ನೀವೇನ್ ಮಾಡ್ಬೇಕು ಅಂತಂದ್ರೆ, ₹750 ಅಮೌಂಟ್ ನ ಪೇ ಮಾಡ್ಲೇಬೇಕು. ಅದಾದ್ಮೇಲೆ ನಿಮ್ಗೆ ಆಪ್ಷನ್ ಎಂಟ್ರಿ ಪೋರ್ಟಲ್ ಎನೇಬಲ್ ಆಗೋದು. ಇಲ್ಲಿ ನಿಮ್ಗೆ ಕಾಣಿಸ್ತಿದೆ ಅನ್ಸುತ್ತೆ ನೋಡಿ, ಲಾಕ್ಡ್ ಅಂತ ತೋರಿಸ್ತಿದೆ. ಸೊ ಇದು ನಿಮ್ಗೆ ಎನೇಬಲ್ ಆಗ್ಬೇಕು ಅಂದ್ರೆ ಈ ₹750 ಅಮೌಂಟ್ ನ ನೀವು ಪೇ ಮಾಡ್ಕೋಬೇಕು. ನಾವೀಗ ಪೇ ಮಾಡೋಣ. ಓಕೆನಾ. ಪೇ ಆನ್ಲೈನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಇಲ್ಲಿ ಈ ತರ ಆಪ್ಷನ್ಸ್ ಬರುತ್ತೆ. ನಿಮ್ದು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಇತ್ತು ಅಂದ್ರೆ ಅದ್ರ ಮುಖಾಂತರನಾದ್ರೂ ಮಾಡಿ, ಅಥವಾ ನೆಟ್ ಬ್ಯಾಂಕಿಂಗ್ ಆದ್ರೂ ಮಾಡಿ. ನಿಮ್ಗೆ ಸ್ವಲ್ಪ ಸುಲಭ ಆಗೋದು ಅಂತಂದ್ರೆ UPI, ಅದನ್ನ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಶೋ QR ಅಂತ ಕೊಟ್ರಿ ಅಂದ್ರೆ, ಯೂಸಿಂಗ್ ಫೋನ್ ಪೇ, ಗೂಗಲ್ ಪೇ ಅಥವಾ ಪೇಟಿಎಂ ನೀವು ಯಾವ್ದು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀರಾ ಅದನ್ನ ತಗೊಂಡು ನೀವು ಸ್ಕ್ಯಾನ್ ಮಾಡ್ಕೋಬಹುದು. ಓಕೆ, ₹750 ಅಮೌಂಟ್ ಡಿಡಕ್ಟ್ ಆಗುತ್ತೆ. ಇದು ಆಪ್ಷನ್ ಎಂಟ್ರಿ ಮಾಡೋದ್ಕಿಂತ ಮುಂಚೆ 750 ಪೇ ಮಾಡ್ಬೇಕಾಗಿರುತ್ತೆ. ಓಕೆ, ನಾನೀಗ ಪೇ ಮಾಡಿದೀನಿ. ಅಲ್ಲಿ ನಿಮ್ಗೆ ಕನ್ಫರ್ಮಿಂಗ್ ಪೇಮೆಂಟ್ ಅಂತ ಬರುತ್ತೆ. ಓಕೆನಾ. ಪೇಮೆಂಟ್ ಸಕ್ಸಸ್ಫುಲ್ ಆಗುತ್ತೆ, ವೆಯ್ಟ್ ಮಾಡಿ. ಓಕೆ, ಕಂಪ್ಲೀಟ್ ಆಯ್ತಲ್ವಾ. ಇದು ಬೇಕು ಅಂದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ PDF ನ, ನೆಸೆಸರಿ ಏನಿಲ್ಲ. ಓಕೆನಾ. ಇದಿಷ್ಟಾದ್ಮೇಲೆ ಮತ್ತೆ ನೀವು ಹೋಮ್ ಅಂತ ಬನ್ನಿ. ಇಲ್ಲಿ ಕೇಳುತ್ತೆ, ಯು ಹ್ಯಾವಂಟ್ ಎಂಟರ್ಡ್ ಎನಿ ಆಪ್ಷನ್ಸ್, ಪ್ಲೀಸ್ ಎಂಟರ್ ಯರ್ ಆಪ್ಷನ್ಸ್ ಅಂಡ್ ಡೌನ್ಲೋಡ್ ದ ಆಪ್ಷನ್ ಎಂಟ್ರಿ ಪ್ರಿಂಟ್ ಔಟ್ ಅಂತ. ಆಯ್ತು ಅಂತ ಅಂದ್ಬಿಟ್ಟು ನೀವು ಐ ಅಂಡರ್ಸ್ಟುಡ್ ಅಂತ ಹಾಕಿ ನೋಡಿ, ಇಲ್ಲಿ ಆಕ್ಟಿವ್ ಆಗಿದೆ. ಓಕೆನಾ. ಮುಂಚೆ ಲಾಕ್ಡ್ ಅಂತ ಇತ್ತು, ₹750 ನೀವು ಪೇ ಮಾಡಿದಾದ್ಮೇಲೆ ಇದು ಆಕ್ಟಿವ್ ಅಂತ ಆಗುತ್ತೆ. ಸೊ ನಿಮ್ಗೆ ಇಲ್ಲಿ ಏನೆಲ್ಲ ಕಾಣುತ್ತೆ ಅಂತ ಒಂದ್ಸತಿ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಆಪ್ಷನ್ ಎಂಟ್ರಿ ಡೆಮೋ ಅಂತ ಕೊಟ್ಟಿದ್ದಾರೆ. ನೀವು ಬೇಕಾದ್ರೆ ಇದನ್ನ ಜಸ್ಟ್ ನೋಡ್ಬೋದಷ್ಟೇ. ಇದು ನಿಮ್ಗೆ ನೋಡಿ ಎಷ್ಟು ಯೂಸ್ ಆಗುತ್ತೆ ಅಂತ. ಇದೇನು ಅಷ್ಟೊಂದು ಯೂಸ್ ಆಗಲ್ಲ ಅಂತ ನಾನು ಅನ್ಕೊಳ್ತೀನಿ. ಸೆಕೆಂಡ್ ಆಪ್ಷನ್ ನಿಮ್ಗೆ ವರ್ಕ್ಶೀಟ್ ಅಂತ ಕೊಟ್ಟಿದ್ದಾರೆ. ಬಹುಶಃ ಇದು ನಿಮ್ಗೆ ಸ್ವಲ್ಪ ಯೂಸ್ ಆಗ್ಬೋದು, ಯಾಕಂದ್ರೆ ತುಂಬಾ ಜನ ಕನ್ಫ್ಯೂಷನ್ ಇಲ್ಲ ಇರೋದ್ರಿಂದ ನೀವು ಇದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ರೆ, ಪ್ರಿಂಟ್ ವರ್ಕ್ಶೀಟ್ ಅಂತ ತಗೊಂಡ್ರೆ PDF ಬರುತ್ತೆ ನಿಮ್ಗೆ. ಓಕೆನಾ. ಈ PDF ನ ನೀವು ಪ್ರಿಂಟ್ ಔಟ್ ತಗೊಂಡ್ರಿ ಅಂತ ಅಂದ್ರೆ, ನಿಮ್ಗೆ ಯಾವ ಕಾಲೇಜ್ ಬೇಕೋ ಅಲ್ಲಿ ನೀವು ಪೆನ್ನಲ್ಲಿ ಬರಿತಾ ಹೋಗ್ಬೋದು ಆಪ್ಷನ್ಸ್ ನ. ನೀವು ಆಪ್ಷನ್ಸ್ ಇಲ್ಲಿ ಬರ್ದಾದ್ಮೇಲೆ ನೀವು ಬೇಕಾದ್ರೆ ಎಂಟರ್ ಮಾಡ್ಬೋದು. ಇದಕ್ಕಿಂತ ಮುಂಚೆನೆ ನಾವು ನಿಮ್ಗೆ ಅಭ್ಯಾಸ ವೆಬ್ಸೈಟ್ ನಲ್ಲಿ ಇದೇ ತರ PDF ನ ಡೌನ್ಲೋಡ್ ಮಾಡೋದಕ್ಕೆ ಹೇಳಿದ್ವಿ. ಪ್ಲಸ್ ನೀವು ಅಲ್ಲಿ ಎಂಟರ್ ಮಾಡಿದ್ರೆ ಸಾಕು, ಅದು ಆಟೋಮೆಟಿಕಲಿ ನಿಮ್ಗೆ PDF ಜನರೇಟ್ ಮಾಡಿ ಕೊಡ್ತಿತ್ತು. ನೀವು ಕಾಲೇಜ್ ಸೆಲೆಕ್ಟ್ ಮಾಡ್ಬೇಕಿತ್ತು ಅಷ್ಟೇ. ನೀವು ಆ ಡ್ರಾಫ್ಟ್ ನ ಇಟ್ಕೊಂಡಾದ್ಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡೋದು ತುಂಬಾ ಒಳ್ಳೇದು. ಯಾಕಂದ್ರೆ ಇವಾಗ ನೀವು ಇಲ್ಲಿ ಕುತ್ಕೊಂಡು ಕಾಲೇಜ್ ನೋಡ್ಬಿಟ್ಟು ಹಾಕ್ತೀನಿ ಅಂದ್ರೆ ಒಂದೊಂದು ಕಾಲೇಜ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಪ್ರಯಾರಿಟಿ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಸಿಗೋ ಕಾಲೇಜಸ್ ಕೂಡ ನೀವ್ ಇಷ್ಟಪಟ್ಟಿರೋದು ಹಾಗಿರೋದಿಲ್ಲ. ಓಕೆನಾ. ಫಸ್ಟ್ ನೀವು ಆಪ್ಷನ್ ಎಂಟ್ರಿ ಲಿಸ್ಟ್ ನ ಕರೆಕ್ಟ್ ಆಗಿ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಅಷ್ಟೇ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಇದು ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ.
ಇಲ್ಲ ಅಂದ್ರೆ ಇಲ್ಲಿ ಹೋಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಗೆ ಹೋಮ್ ಪೇಜಿಗೆ ಬರುತ್ತೆ. ನೀವೆಲ್ಲ ಆಪ್ಷನ್ ಎಂಟ್ರಿ ಮಾಡಾದ್ಮೇಲೆ ಡೌನ್ಲೋಡ್ ಮಾಡ್ಕೋಬಹುದು. ಓಕೆನಾ, ಇದು ಲಾಸ್ಟಿಗೆ ನಾನು ಹೇಳ್ತೀನಿ. ಮತ್ತೆ ವ್ಯೂ ಲಾಗಿನ್ ಹಿಸ್ಟ್ರಿ, ನೀವು ಎಷ್ಟು ಸತಿ ಲಾಗಿನ್ ಆಗಿದ್ದೀರಾ ಇಲ್ಲಿ ಅಂತ ಡಿಸ್ಪ್ಲೇ ಆಗುತ್ತೆ. ಓಕೆನಾ, ಮತ್ತೆ ವ್ಯೂ ಡೌನ್ಲೋಡೆಡ್ PDF ಹಿಸ್ಟ್ರಿ ಇದೇನ್ ಬೇಡ ನಿಮ್ಗೆ, ಅಂದ್ರೆ ಇದು ಎಷ್ಟ್ ಸತಿ ಲಾಗಿನ್ ಆಗಿದ್ದೀರಾ ಅಂತ ತೋರಿಸುತ್ತೆ, ಅದ್ರಲ್ಲೇ PDF ಕೊಡುತ್ತೆ ಇದು ಅಷ್ಟೇ. ಓಕೆನಾ, ಅಲಾಟೆಡ್ ರಿಸಲ್ಟ್ ನಿಮ್ಗಿನ ವೆಯ್ಟೆಡ್ ಅಂತ ಇದೆ, ಇನ್ನ ರಿಸಲ್ಟ್ ಅಂದ್ರೆ ನಿಮ್ಗೆ ಯಾವ್ದು ಕಾಲೇಜ್ ಅಲಾಟ್ ಆಗಿದೆ ಅಂತ ಇನ್ನ ಬಿಟ್ಟಿಲ್ಲಲ್ಲ ಆಪ್ಷನ್ ಎಂಟ್ರಿ ಇದು. ನಿಮ್ಗೆ ಅಂದ್ರೆ ಮಾಕ್ ರಿಸಲ್ಟ್ ಬಂದು ನಿಮ್ಗೆ ಇಲ್ಲಿ ಎನೇಬಲ್ ಆಗುತ್ತೆ. ಓಕೆನಾ, ನಿಮ್ಗೆ ನೆಕ್ಸ್ಟ್ ಅಪ್ಡೇಟ್ ನಾವು ಕೊಡ್ತೀವಿ, ನೋಡ್ತಾ ಇರಿ. 750 ಇದು ಪೇಮೆಂಟ್ ಸೆಕ್ಷನ್ ಏನಿದೆ, ಇದು ಪೇಮೆಂಟ್ ಕ್ಲಿಯರ್ ಆಗಿದೆ, ಬ್ಯಾಲೆನ್ಸ್ 0 ಇದೆ ಅಂತ, ಇದು ಕ್ಲಿಯರ್ ಆಗಿದೆ. ಇವು 3 ಏನು ಔಟ್ ಇಲ್ಲ ಅಂತ ಅನ್ಕೊಳ್ತೀನಿ. ಸೊ ಇಲ್ಲೂ ನಿಮ್ಗೆ ಇನ್ನೇನು ಇಲ್ಲ, ಇದು ಪೆಂಡಿಂಗ್ ಅಲಾಟ್ಮೆಂಟ್ ಇದೆ. ನಿಮ್ದು ರ್ಯಾಂಕ್ ಎಷ್ಟಿದೆ ಅಂತ ಇಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ಓಕೆನಾ, ಇಷ್ಟು ಗೊತ್ತಾಗಿದ್ರೆ ನೀವು ಇಲ್ಲಿ ಆಕ್ಟಿವ್ ಅಂತ ಕೊಟ್ರಿ ಅಂತ ಅಂದ್ರೆ ನೋಡಿ ಇಲ್ಲಿ ಬರುತ್ತೆ, ಆಪ್ಷನ್ಸ್ ಎಂಟರ್ಡ್ ಬೈ ಯು ಇನ್ ದ ಫಸ್ಟ್ ರೌಂಡ್ ವಿಲ್ ಕಂಟಿನ್ಯೂ ಸೆಕೆಂಡ್ ರೌಂಡ್. ಈಗ ನಿಮ್ದು ಫಸ್ಟ್ ರೌಂಡ್ ನಡೀತಾ ಇರೋದು, ಈಗ ನೀವು ಏನ್ ಆಪ್ಷನ್ಸ್ ನ ಹಾಕಿರ್ತೀರಾ, ಸೊ ಸೆಕೆಂಡ್ ರೌಂಡ್ ಕೂಡ ಅದೇ ಕಂಟಿನ್ಯೂ ಆಗುತ್ತೆ. ಮತ್ತೆ ಹೇಳ್ತಿದ್ದಾರೆ, ಯು ವಿಲ್ ನಾಟ್ ಬಿ ಅಲೌಡ್ ಟು ಆಡ್ ಆಪ್ಷನ್ಸ್ ಅಗೇನ್ ಇನ್ ದ ಸೆಕೆಂಡ್ ರೌಂಡ್. ಸೆಕೆಂಡ್ ರೌಂಡ್ ಅಲ್ಲಿ ನೀವು ಆಪ್ಷನ್ಸ್ ನ ಆಡ್ ಮಾಡೋದಿಕ್ ಆಗಲ್ಲ, ಬಟ್ ನೀವು ಆಪ್ಷನ್ಸ್ ನ ಡಿಲೀಟ್ ಮಾಡ್ಬೋದು, ಆಲ್ಟರ್ ಮಾಡ್ಬೋದು, ಅಥವಾ ಮಾಡಿಫೈ ಮಾಡ್ಬೋದು ಆರ್ಡರ್ ನ. ಅದ್ಬಿಟ್ಟು ನೀವು ಹೊಸ ಕಾಲೇಜ್ ನ ಆಡ್ ಮಾಡ್ತೀವಿ ಅಂದ್ರೆ ಸೆಕೆಂಡ್ ರೌಂಡ್ ಅಲ್ಲೇ ಅವಕಾಶ ಇರೋದಿಲ್ಲ. ಸೊ ಅದಕ್ಕೆ ಫಸ್ಟ್ ರೌಂಡ್ ಅಲ್ಲೇ ಟೈಮ್ ತಗೊಂಡು ನೀವು ಫಸ್ಟ್ ಲಿಸ್ಟ್ ರೆಡಿ ಮಾಡ್ಕೊಂಡು ಆಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕುತ್ಕೊಳ್ಳಿ. ಓಕೆನಾ, ಇದೆಲ್ಲ ನಿಮ್ಗೆ ಗೊತ್ತಿದೆ ಅಂತ ಐ ಆಮ್ ಅವೇರ್ ಆಫ್ ಇಟ್ ಅಂತ ಹಾಕ್ಬಿಟ್ಟು ಐ ಅಗ್ರಿ ಅಂತ ಕೊಡಿ. ಓಕೆ, ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಿಮ್ಗೆ ಇಲ್ಲಿ ಟೈಮ್ ಸೆಷನ್ ಇರುತ್ತೆ 30 ಮಿನಿಟ್ಸ್. ಅದು ಎಕ್ಸ್ಪೈರ್ ಆಯ್ತು ಅಂದ್ರೆ ವರಿ ಮಾಡ್ಬಿಡಿ, ಮತ್ತೊಂದ್ಸತಿ ಲಾಗಿನ್ ಆಗಿ ನೀವು ಮಾಡ್ಕೋಬಹುದು. ಓಕೆ, 30 ಮಿನಿಟ್ಸ್ ಬೇಕಾಗಲ್ಲ ಅನ್ಕೊಳ್ತೀನಿ ನಿಮ್ದು ಆಪ್ಷನ್ ಎಂಟ್ರಿ ಮಾಡೋದಿಕ್ಕೆ. ಒನ್ಸ್ ನಿಮ್ ಕೈಯಲ್ಲಿ ಯಾವ್ಯಾವ ಕಾಲೇಜು ಪ್ರಯಾರಿಟಿ ಎಲ್ಲ ಬರ್ಕೊಂಡು ಇಟ್ಕೊಂಡಿದ್ರಿ ಅಂದ್ರೆ ಅಷ್ಟು ಟೈಮ್ ಬೇಕಾಗಲ್ಲ, ಹೌದಲ್ವಾ? ಸೊ ನಿಮ್ಗೆ ಈ ತರ ಒಂದು, ಈಗ ನಾನು ಯಾವ್ದು ಆಪ್ಷನ್ಸ್ ಮಾಡಿಲ್ಲ ಇಲ್ಲಿ, ಸೊ ಅದಕ್ಕೆ ನಿಮ್ಗೆ ಇಲ್ಲಿ ಖಾಲಿ ಎಲ್ಲ ಎಂಟಿ ಇದೆ. ಓಕೆನಾ, ಇಲ್ಲಿ ಸೆಲೆಕ್ಟ್ ಡಿಸಿಪ್ಲಿನ್ ಅಂತ ಇದೆ ನೋಡಿ, ಇಲ್ಲಿ ಇಂಜಿನಿಯರಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ ನಾನು. ಇಂಜಿನಿಯರಿಂಗ್ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಗೆ 2 ಆಪ್ಷನ್ ಕೊಡುತ್ತೆ. ಥ್ರೂ ಕೋರ್ಸ್ ನೀವು ಸೆಲೆಕ್ಟ್ ಮಾಡ್ತಾ ಹೋಗ್ತೀರಾ ಕಾಲೇಜ್ನ, ಅಥವಾ ಕಾಲೇಜ್ ವೈಸ್ ನೀವು ಸೆಲೆಕ್ಟ್ ಮಾಡ್ತಾ ಹೋಗ್ತೀರಾ ಅಂತ ಕೇಳುತ್ತೆ. ಓಕೆನಾ, ಯಾವ್ದಾದ್ರು ಸೆಲೆಕ್ಟ್ ಮಾಡಿ, ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೆ ನೋಡಿ. ಕಾಲೇಜ್ ನ ಮಾಡಿದ್ರಿ ಅಂತ ಅಂದ್ರೆ ಬೆಸ್ಟ್ ಅಂತ ಅನ್ಸುತ್ತೆ, ಯಾಕಂದ್ರೆ ನೀವು ಬೇಸ್ಡ್ ಆನ್ ಕಾಲೇಜ್ ನಿಮ್ಮ ಲಿಸ್ಟ್ ಅಂದ್ರೆ ಹಾರ್ಡ್ ಕಾಪಿ ಅಥವಾ ನಿಮ್ ಕೈಯಲ್ಲಿ ನೀವು ಇಟ್ಕೊಂಡಿರ್ತೀರಲ್ಲ ಆಪ್ಷನ್ ಎಂಟ್ರಿ ಲಿಸ್ಟ್ ನ, ಕಾಲೇಜ್ ವೈಸ್ ಮಾಡಿದ್ರಿ ಅಂದ್ರೆ ಅದೇ ತರ ಮಾಡ್ಕೋಬಹುದು. ಅಥವಾ ನಿಮ್ಗೆ ಕಾಲೇಜ್ ಕೋಡ್ ಗೊತ್ತಿತ್ತು ಅಂತಂದ್ರೆ ಕಾಲೇಜ್ ಕೋಡ್ ಕೂಡ ನೀವು ಎಂಟರ್ ಮಾಡ್ಕೋಬಹುದು. ಸೊ ನಾನು ಇವಾಗ ಕಾಲೇಜ್ ಕೋಡ್ ಮುಖಾಂತರ ಎಂಟರ್ ಮಾಡ್ತಾ ಹೋಗ್ತೀನಿ. ಓಕೆ, ನನ್ನ ಫಸ್ಟ್ ಆಪ್ಷನ್ ಬಂದು RV ಕಾಲೇಜ್ ಆಗಿರುತ್ತೆ. E005. ಓಕೆ, RV ಕಾಲೇಜು. RV ಕಾಲೇಜಲ್ಲಿ ನಿಮ್ಗೆ ಯಾವೆಲ್ಲ ಕೋರ್ಸ್ ಇದೆ ಅಂತ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಮೋರ್ ಓವರ್ ನಿಮ್ಗೆ ಅಲ್ಲಿ ಫೀಸ್ ಎಷ್ಟಿದೆ ಅಂತ ಕೂಡ ಡಿಸ್ಪ್ಲೇ ಆಗುತ್ತೆ. ಅಂಡ್ ಆ ಕಾಲೇಜು ಯಾವ ತರದ್ದು, ಪ್ರೈವೇಟ್ ಅಡ್ಮಿಟೆಡ್ ಅಥವಾ VTU ನ ಅಟಾನಮಸ್ ಎಲ್ಲಾನು ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಓಕೆನಾ, ಇಲ್ಲಿ ನಾನು ಏನ್ ಮಾಡ್ತೀನಿ, ಫಸ್ಟ್ ನನ್ನ ಪ್ರಯಾರಿಟಿ ಕೊಡೋದು ಬಂದು CS ಗೆ. ಓಕೆ, ಇದು ನನ್ನ ಫಸ್ಟ್ ಪ್ರಯಾರಿಟಿ ಆಗಿರುತ್ತೆ ಅಂದ್ರೆ ಇಲ್ಲಿ ನಾನು ನಂಬರ್ 1 ಅಂತ ಟೈಪ್ ಮಾಡ್ಕೊಳ್ತೀನಿ. ಓಕೆ, ಸೆಕೆಂಡ್ ಆಪ್ಷನ್ ನಾನೇನ್ ಮಾಡ್ತೀನಿ, IS ಇನ್ಫಾರ್ಮೇಶನ್ ಸೈನ್ಸ್. ಸೇಮ್ RV ಕಾಲೇಜಲ್ಲೇ ನೀವು ಒಂದೇ ಬ್ರಾಂಚ್ ಅಲ್ಲ ಎಷ್ಟೊಂದು ಬ್ರಾಂಚ್ ನ ನೀವು ಹಾಕೋಬಹುದು. ಓಕೆನಾ, ಓಕೆ, IS ಬಿಟ್ಟು ನಾನು ಈಗ ಡೇಟಾ ಸೈನ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಆಪ್ಷನ್ 2 ಅಂತ. ಈಗ ನನ್ಗೆ ಅನ್ಸುತ್ತೆ ಆಪ್ಷನ್ 2 ನಾನು ಸೈಬರ್ ಸೆಕ್ಯೂರಿಟಿ ಕೊಡ್ಬೇಕಿತ್ತು, ಬಟ್ ಇದು ಕೊಡಬಾರ್ದು ಅಂತ. ಇಲ್ಲ ನೀವು ಚೇಂಜ್ ಮಾಡ್ಕೊಳ್ಳಿ, ಇದನ್ನ 2 ಅಂತ ಮಾಡಿ, ಇದನ್ನ 3 ಅಂತ ಮಾಡಿ. ಓಕೆನಾ, ಈಗ ನೆಕ್ಸ್ಟ್ ನೀವಿನ್ನ RV ಕಾಲೇಜಲ್ಲಿ ಇನ್ನೂ ಕೊಡ್ತೀರಾ ಅಂತ ಅಂದ್ರೆ ನೋಡಿ, ಇಲ್ಲಿ ನಂಬರ್ 4 ಅಂತ ಕೊಡಿ. ಈಗ RV ಕಾಲೇಜಲ್ಲೇ 4 ಬ್ರಾಂಚ್ ಅಲ್ಲಿ ನಾನು 4 ಆಪ್ಷನ್ ಕೊಟ್ಟಿದ್ದೀನಿ. ಇದನ್ನ ಸೇವ್ ಅಂಡ್ ಸಬ್ಮಿಟ್ ಅಂತ ಕೊಟ್ರಿ ಅಂದ್ರೆ ಇಲ್ಲಿ ನಿಮ್ಗೆ ಏನೇನ್ ಆಪ್ಷನ್ ನೀವು ಫಿಲ್ ಮಾಡಿದ್ದೀರಾ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆನಾ, ನಂಬರ್ 1 ಅಲ್ಲಿ CS ಕೊಟ್ಟಿದ್ರಿ, RV ಕಾಲೇಜಲ್ಲಿ ಎಷ್ಟು ಫೀಸ್ ಇದೆ. ಓಕೆ, ನಂಬರ್ 2 ಯಾವ್ದು ಕೊಟ್ಟಿದ್ದೀರಾ, RV ಕಾಲೇಜಲ್ಲಿ ಸೈಬರ್ ಸೆಕ್ಯೂರಿಟಿ ಎಷ್ಟು ಫೀಸ್ ಇದೆ, ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಆಮೇಲೆ ಇವಾಗ ನಿಮ್ಗೆ ಅನ್ಸುತ್ತೆ ಮತ್ತೆ ಇಲ್ಲಿ ಆ ಏನಿದೆ, ಇದು ಡೇಟಾ ಸೈನ್ಸ್ ನ ನಾನು ಏನ್ ಮಾಡ್ತೀನಿ, 4th ಆಪ್ಷನ್ ಕೊಡ್ತೀನಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ 3rd ಆಪ್ಷನ್ ಕೊಡ್ತೀನಿ ಅಂದ್ರೆ ಇಲ್ಲಿ 3 ಅಂತ ಕೊಡಿ. ಇಲ್ಲಿ ನಿಮ್ಗೆ ರೆಡ್ ತೋರಿಸುತ್ತೆ, ಯಾಕಂದ್ರೆ ಡಬಲ್ ಟೈಮು ಅದು ಎಂಟರ್ ಆಗಿದೆ ಅಂತ.
ಸೊ ನೀವ್ ಅಲ್ಲಿ ಆಪ್ಷನ್ ಚೇಂಜ್ ಮಾಡ್ಕೋಬಹುದು 4 ಅಂತ. ನೀವ್ ಇಲ್ಲಿ ಅಪ್ಡೇಟ್ ಕೊಡ್ಲೇಬೇಕು. ಸುಮ್ನೆ ಈ ತರ ಮಾಡಿ ಸುಮ್ನೆ ಆಗ್ಬಿಟ್ರೆ ಅದು ಅಪ್ಡೇಟ್ ತಗೊಳ್ಳೋದಿಲ್ಲ. ಓಕೆನಾ? ನೀವು ಅಪ್ಡೇಟ್ ಆಪ್ಷನ್ಸ್ ಅಂತ ಕೊಟ್ರೆ ನೋಡಿ ಚೇಂಜ್ ಆಗತ್ತೆ ಈಗ. ಓಕೆನಾ? ಒಂದ್ ವೇಳೆ ನಿಮ್ಗೆ ಇದು ಬೇಡ, ಓಕೆನಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಡವೇ ಬೇಡ ಅಂತಂದ್ರೆ ಇದಕ್ಕೆ ನೀವು 0 ಅಂತ ಎಂಟರ್ ಮಾಡ್ಬಿಟ್ಟು ಇಲ್ಲಿದೆ ನೋಡಿ, ಯು ಕ್ಯಾನ್ ರೀಆರ್ಡರ್ ಆರ್ ಡಿಲೀಟ್ ಆಪ್ಷನ್ಸ್, ಎಂಟರ್ 0 ಟು ಡಿಲೀಟ್ ಅನ್ ಆಪ್ಷನ್. ನಿಮ್ಗೆ ಈ ಆಪ್ಷನ್ನೇ ಬೇಡ ಅಂತಂದ್ರೆ ಅಲ್ಲಿ 0 ಅಂತ ಕೊಟ್ಟು ಅಪ್ಡೇಟ್ ಕೊಟ್ರೆ ನೋಡಿ ಥರ್ಡ್ ಆಪ್ಷನ್ ಹೋಗುತ್ತೆ. ಅರ್ಥ ಆಯ್ತಾ? ಥರ್ಡ್ ಆಪ್ಷನ್ ಖಾಲಿ ಇದೆ ಈಗ. ನೀವ್ ಯಾವ್ದಾದ್ರು ಚೂಸ್ ಮಾಡ್ಕೋಬಹುದು. ಸೊ ನೀವ್ ಮತ್ತೆ 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 ಆಪ್ಷನ್ ಎಂಟ್ರಿನ ವಿಸಿಟ್ ಮಾಡಿ, ಲಿಂಕ್ ವಿಸಿಟ್ ಮಾಡ್ಕೊಂಡು ಚೇಂಜ್ ಮಾಡ್ತೀನಿ ಅನ್ನೋದ್ಕಿಂತ ನಿಮ್ ಕೈಯಲ್ಲಿ ಹಾರ್ಡ್ ಕಾಪಿ ಇತ್ತು ಅಂದ್ರೆ ಕರೆಕ್ಟ್ ಆಗಿ ಪ್ರಯಾರಿಟಿ ವೈಸ್ ನೀವು ಆಪ್ಷನ್ ಎಂಟ್ರಿ ಮಾಡ್ಕೊಂಡ್ ಬಿಡ್ಬೋದು. ಅರ್ಥ ಆಗ್ತಿದೆ ಅಲ್ವಾ? ಸೊ ಈಗ ನಾನು RV ಕಾಲೇಜ್ ಮಾಡಿದೆ. ನಾನೀಗ ನೆಕ್ಸ್ಟ್ ಕಾಲೇಜ್ ಇನ್ನೊಂದ್ 2 ಆಪ್ಷನ್ಸ್ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ನೆಕ್ಸ್ಟ್ ಈಗ RV ಕಾಲೇಜ್ ಆಯ್ತು. ನಾನು ಏನ್ ಮಾಡ್ತೀನಿ, ಇಲ್ಲಿ ನಿಮ್ಗೆ ಕಾಲೇಜ್ ಟೈಪ್ ನ ಫಿಲ್ಟರ್ ಕೂಡ ನೀವು ಮಾಡ್ಕೋಬಹುದು. ಈಗ ಕಾಲೇಜ್ ಟೈಪ್ ನೋಡಿ, ನಾನು ಏನ್ ಮಾಡ್ತೀನಿ, ಪ್ರೈವೇಟ್ ಅನ್ಎಡೆಡ್ ಅಂತ ಇಟ್ಕೊಳ್ತೀನಿ. ನಿಮ್ಗೆ ಇಲ್ಲಿ ಯಾವ್ದು ಪ್ರೈವೇಟ್ ಅನ್ಎಡೆಡ್ ಇರುತ್ತೆ ಇದನ್ನ ಡಿಲೀಟ್ ಮಾಡ್ಕೊಳ್ಳಿ, ಇದು ಬೇಡ. ಒನ್ ಮಿನಿಟ್, ಒಂದೇ ನಿಮಿಷ ತಡೀರಿ. ಓಕೆ. ಈಗ ನಿಮ್ದೇನಾದ್ರು ಒಂದ್ ವೇಳೆ ಕೋರ್ಸ್ ಮುಖಾಂತರ ನೀವು ಎಲ್ಲ ಫಿಲ್ ಮಾಡ್ತೀರಾ ಅಂತಂದ್ರೆ ನೋಡಿ, ಕೋರ್ಸ್ ನ ನೀವು ಸರ್ಚ್ ಮಾಡ್ಕೋಬಹುದು ಇಲ್ಲಿ. ಈಗ ನೀವು ಕಂಪ್ಯೂಟರ್ ಸೈನ್ಸ್ CS ಮಾಡ್ಕೊಳ್ತೀರಾ ಅಂತಂದ್ರೆ CS ಅಂತ ಟೈಪ್ ಮಾಡ್ಕೊಳ್ಳಿ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್. ಆ ಒಂದು ಬ್ರಾಂಚ್ ಅಲ್ಲಿ ಎಷ್ಟೆಲ್ಲ ಕಾಲೇಜ್ಗಳು ಇದಾವೆ ಅಂತ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಓಕೆನಾ? ಇಲ್ಲಿ ಕೂಡ ನೀವು ಪ್ರಯಾರಿಟಿಯನ್ನ ಕೊಡ್ತಾ ಹೋಗ್ಬೋದು. ಬಟ್ ನೋಡಿ, ನಿಮ್ಮ ಮನೆಗೆ ಅಥವಾ ನೀವೇನಾದ್ರೂ ಶಿಫ್ಟ್ ಆಗ್ತೀರಾ ಅದನ್ನೆಲ್ಲ ನೋಡ್ಕೊಂಡು, ಮತ್ತೆ ಆ ಕಾಲೇಜಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇದೆಯಾ, ಮತ್ತೆ ಫೀಸ್ ಎಷ್ಟಾಗುತ್ತೆ ಕಂಪ್ಲೀಟ್ ನೀವು ನೋಡ್ಕೊಂಡೇನೆ ಇದ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಈಗ UVC ನಲ್ಲಿ ನೀವೇನ್ ಮಾಡ್ತೀರಾ, ಈಗ ಆಪ್ಷನ್ 3 ಕೊಡ್ಬೋದಲ್ವಾ, 3 ಇಲ್ಲಿ ಎಂಟಿ ಇದೆ. ನೀವು ನಿಮ್ಮ ಪ್ರಯಾರಿಟಿ ವೈಸ್ ಯಾವ್ದು ಕೊಡ್ತೀರಾ ನೋಡ್ಕೊಳ್ಳಿ. ಇದನ್ನ 3 ಕೊಟ್ರಿ ಅಂತ ಅಂದ್ರೆ ನೆಕ್ಸ್ಟ್ ಇದು ಒಂದೊಂದೇ ಮಾಡಿ ನೀವು ಸೇವ್ ಕೊಡ್ಬೇಕು ಅಂತ ಏನಿಲ್ಲ. ನೀವು ಈ ಕಾಲೇಜ್ ಕಂಪ್ಲೀಟ್ ಮಾಡಾದ್ಮೇಲೆ ಸೇವ್ ಕೊಟ್ರು ನಡೆಯುತ್ತೆ. ಓಕೆನಾ? ನಾನ್ ನೆಕ್ಸ್ಟ್ ಕಾಲೇಜು ಇದಕ್ಕೆ ನಾನೀಗ ನೋಡಿ, ಈ ಕಾಲೇಜಿಗೆ ನಾನೇನಾದ್ರೂ 5th ಆಪ್ಷನ್ ಕೊಡ್ತೀನಿ. ಓಕೆನಾ? ಇದಕ್ಕೆ 6th ಆಪ್ಷನ್ ನ ಕೊಡ್ತೀನಿ. ಸೇವ್ ಅಂಡ್ ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ? ನಿಮ್ಗೆ ಈ ಕಾಲೇಜ್ ಬೇಡ ಅಂತಂದ್ರೆ ಏನ್ ಮಾಡ್ತೀರಾ, 0 ಹಾಕ್ಬಿಟ್ಟು ನೀವು ಅಪ್ಡೇಟ್ ಕೊಟ್ರೆ ಆಪ್ಷನ್ ಡಿಲೀಟ್ ಆಗುತ್ತೆ. ಓಕೆನಾ? ಇದಿಷ್ಟು ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ನಿಮ್ಮ ಕಾಲೇಜ್ ಲಿಸ್ಟ್ ರೆಡಿ ಇತ್ತು ಅಂದ್ರೆ ಕಾಲೇಜ್ ಕೋಡ್ ನ ಹಾಕ್ತೀರಾ, ಡಿಸ್ಪ್ಲೇ ಆಗುತ್ತೆ, ಯಾವ ಕೋರ್ಸ್ ಬೇಕೋ ಹಾಕ್ತೀರಾ, ಇಲ್ಲಿ ಎಂಟರ್ ಕೊಡ್ತೀರಾ. ಅರ್ಥ ಆಗ್ತಿದೆ ಅಲ್ವಾ? ನಿಮ್ಗೆ ಇದೇನು ಕಷ್ಟ ಆಗೋದಿಲ್ಲ. ಬಟ್ ಯಾರು ಏನೋ ಲಿಸ್ಟ್ ರೆಡಿ ಮಾಡ್ಕೊಂಡಿರಲ್ಲ, ನೀವ್ ಯಾವ ಕಾಲೇಜ್ ಬೇಕು, ಪ್ರಯಾರಿಟಿ ಬೇಕು, ಏನೋ ರೆಡಿ ಮಾಡ್ಕೊಂಡಿಲ್ಲ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ನಿಮ್ಗೆ ಯಾವ ಕಾಲೇಜಲ್ಲಿ ಯಾವ ತರ ಏನಿದೆ ಅನ್ನೋದು ನಿಮ್ಗೆ ಐಡಿಯಾ ಇರಲ್ಲ. ಹೌದಲ್ವಾ? ಆತರ ಮಾಡ್ಕೊಳಕ್ ಹೋಗ್ಬೇಡಿ. ಥ್ರೂ ಕಾಲೇಜ್ ಅಂದ್ರೆ ನೋಡಿ, ಇಲ್ಲಿ ಕಾಲೇಜ್ ನ ಸೆಲೆಕ್ಟ್ ಮಾಡ್ಕೊಂಡು ಮಾಡೋದು ಒಳ್ಳೇದು ಅಂತ ನನಗನ್ಸುತ್ತೆ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೋ ಆ ತರನೇ ನೀವು ಮಾಡ್ತಾ ಹೋಗ್ಬೋದು. ಓಕೆನಾ? ನಿಮ್ ಎವ್ರಿ 2 ಮಿನಿಟ್ ಒಂದ್ಸತಿ ನೀವು ಸೇವ್ ಅಂಡ್ ಸಬ್ಮಿಟ್ ಅಂತ ಕೊಟ್ರೆ ನಿಮ್ಗೆ ಇಲ್ಲಿ ಏನ್ ಸೆಲೆಕ್ಟ್ ಮಾಡಿರ್ತೀರೋ ಆಪ್ಷನ್ಸ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ ಈಗ ನಾನು ನಿಮ್ಗೆ ಎಕ್ಸಾಂಪಲ್ ಆಗಿ ಅಷ್ಟೇ ನಿಮ್ಗೆ 5 ಆಪ್ಷನ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದೀನಿ. ನೀವ್ ಈ ತರ ಎಷ್ಟು ಆಪ್ಷನ್ ಸೆಲೆಕ್ಟ್ ಮಾಡ್ಬೋದು ಅಂದ್ರೆ ಇದಕ್ಕೆ ಲಿಮಿಟ್ ಇಲ್ಲ, ನೀವ್ ಎಷ್ಟಾದ್ರೂ ಆಪ್ಷನ್ಸ್ ಹಾಕ್ಬೋದು. ಎಲ್ಲಾ ಕಾಲೇಜಲ್ಲಿ ಎಲ್ಲಾ ಬ್ರಾಂಚ್ ಹಾಕ್ತೀವಿ ಅಂದ್ರೆ ನಿಮ್ ಇಷ್ಟ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಚೆನ್ನಾಗಿರೋ ಕಾಲೇಜಸ್ ಅಂದ್ರೆ ಟಾಪ್ ಕಾಲೇಜಸ್ ನ ನೀವು ಎಂಟರ್ ಮಾಡಿ. ನಿಮ್ಗೆ ಎಷ್ಟೇ ರ್ಯಾಂಕ್ ಬಂದಿರ್ಲಿ, ಸ್ಟಾರ್ಟಿಂಗ್ ಅಲ್ಲಿ ನೀವು ಟಾಪ್ ಕಾಲೇಜಸ್ ನೇ ಹಾಕ್ಬೇಕು, ಆಮೇಲೆ ಆವರೇಜ್ ಹಾಕ್ಬೇಕು, ಆಮೇಲೆ ಸ್ವಲ್ಪ ಮೀಡಿಯಂ ಇರೋಂಥದ್ದು ಹಾಕ್ಬೇಕಾಗುತ್ತೆ. ಓಕೆನಾ? ಈ ಒಂದು ಪ್ರಯಾರಿಟಿನಲ್ಲೇ ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕು. ಮಾಡಿದಾದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ, ಇಲ್ಲಿ ಡೌನ್ಲೋಡ್ ಆಪ್ಷನ್ ರಿಪೋರ್ಟ್ ಅಂತ ಬರುತ್ತೆ. ಇದನ್ನ ನೀವು ಕ್ಲಿಕ್ ಮಾಡ್ಕೊಂಡ್ರಿ ಅಂದ್ರೆ ಆ ಒಂದು PDF ನಿಮ್ಗೆ ಡೌನ್ಲೋಡ್ ಆಗುತ್ತೆ. ಓಕೆನಾ? ನಾನು 5 ಆಪ್ಷನ್ ಹಾಕಿದ್ರೆ 5 ಆಪ್ಷನ್ ನಿಮ್ಗೆ ಎನೇಬಲ್ ಆಗಿದೆ. ಓಕೆನಾ? ಮತ್ತೆ ಎಷ್ಟು ಆಪ್ಷನ್ ಹಾಕಿದಿರ ಡಿಸ್ಪ್ಲೇ ಆಗುತ್ತೆ. ನಿಮ್ಗೆ ಹೈಯೆಸ್ಟ್ ಲೋಯೆಸ್ಟ್ ಫೀಸ್ ಎಷ್ಟಿದೆ, ಹೈಯೆಸ್ಟ್ ಫೀಸ್ ಎಷ್ಟಿದೆ ಕಂಪ್ಲೀಟ್ ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಓಕೆನಾ? ಮತ್ತೆ ನಿಮ್ದೇ ಸೈನ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ನಿಮ್ದೇ ಸೈನ್ ಬಂದೇ ಬರುತ್ತೆ, ಯಾಕಂದ್ರೆ ನೀವೇ ಮಾಡಿದೀರಾ ಅನ್ನೋ ಕನ್ಫರ್ಮೇಶನ್ ಅಷ್ಟೇ, ಅದು ಇನ್ನೇನಿಲ್ಲ. ಇದಿಷ್ಟು ನಿಮ್ಮ ಆಪ್ಷನ್ ಎಂಟ್ರಿ ಮಾಡೋದು ಪ್ರೊಸೀಜರ್ ಆಗಿರುತ್ತೆ. ಮತ್ತೆ ನೀವ್ ಇಷ್ಟೆಲ್ಲ ಮಾಡಿದಾದ್ಮೇಲೆ ಲಾಗೌಟ್ ಆಗ್ಲೇಬೇಕು, ಅದನ್ನ ಹಾಗೆ ಬಿಡಕ್ ಹೋಗ್ಬೇಡಿ. ಓಕೆನಾ? ನಿಮ್ಗೆ ಅದು ಸೇವ್ ತಗೊಳ್ಬೇಕು ಅಂದ್ರೆ ಲಾಗೌಟ್ ಆಗಿ ಆಟೋಮೆಟಿಕ್ ಸೇವ್ ಆಗುತ್ತೆ.
ಮತ್ತೆ ಬೇರೆ ಏನಾದ್ರೂ ಇಲ್ಲಿ ನಿಮ್ಗೆ ಆಪ್ಷನ್ಸ್ ಬೇಕು ಅಂದ್ರೆ ನೋಡಿ, ವಿತೌಟ್ ಪೇಮೆಂಟ್ ನಿಮ್ಗೆ 750 ಪೇಮೆಂಟ್ ಮಾಡೋದ್ಕಿಂತ ಮುಂಚೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಎನೇಬಲ್ ಮಾಡೋದಿಲ್ಲ. ನೀವು 750 ಪೇ ಮಾಡಿದ್ಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡ್ಕೋಬಹುದು. ಓಕೆನಾ? ಮತ್ತೆ ಈ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ಕೇಳ್ತಿದ್ರಿ. ನೋಡಿ, ಇಲ್ಲಿ ಹೇಳಿದ್ದಾರೆ ಕ್ಲೋಸಸ್ ಆನ್ 30/7/2026. ಓಕೆನಾ? ಇವತ್ತು ಡೇಟ್ ಬಂದು 28. ನಿಮ್ಗೆ 30th 11:40 ಬೆಳಗ್ಗೆ ಅಲ್ಲಿವರೆಗೂ ಟೈಮ್ ಕೊಟ್ಟಿದ್ದಾರೆ. ಸೊ ಅಷ್ಟ್ರ ಒಳಗ್ ಮಾಡ್ಕೋಬಹುದು. ನೀವು ಇವತ್ತು ಮಾಡಿ ನಾಳೆನೂ ವಿಸಿಟ್ ಮಾಡಿ, ನಾಳೆನೂ ವಿಸಿಟ್ ಮಾಡಿ, ಆತರ ಮಾಡಕ್ ಹೋಗ್ಬೇಡಿ. ಎಲ್ಲ ರೆಡಿ ಮಾಡ್ಕೊಂಡು ಒಂದ್ಸತಿ ಕುತ್ಕೊಳ್ಳಿ, 750 ಪೇ ಮಾಡ್ಕೊಳ್ಳಿ, ಆಪ್ಷನ್ಸ್ ನ ಎಂಟರ್ ಮಾಡಿ, PDF ನ ಡೌನ್ಲೋಡ್ ಮಾಡ್ಕೊಂಡು ಒಂದ್ ಪ್ರಿಂಟ್ ಔಟ್ ನ ತಗೊಂಡ್ ಇಟ್ಕೊಂಡಿರಿ. ಓಕೆನಾ? ನಿಮ್ಗೆ ಮಾಕ್ ರಿಸಲ್ಟ್ ಬಿಡೋಂಥದ್ದು. ಈಗ ಫಸ್ಟ್ ಮಾಕ್ ರಿಸಲ್ಟ್ ಅಂದ್ರೆ ಈಗ ಅವ್ರಿಗೂ KN ಅವ್ರಿಗೂ ಗೊತ್ತಿರುತ್ತೆ ನೀವೇನಾದ್ರೂ ಆಪ್ಷನ್ಸ್ ಅದ್ಲಿ ಬದ್ಲಿ ಮಾಡಿರೋದು ನಿಮ್ಗೆ ಹೇಗ್ ಬರುತ್ತೆ ಅನ್ನೋದು ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಮಾಕ್ ರಿಸಲ್ಟ್ ಅಂತ ಬಿಡೋದು. ಓಕೆನಾ? ಅದಾದ್ಮೇಲೆ ನಿಮ್ಗೆ ಫಸ್ಟ್ ರೌಂಡಿಗೆ ರಿಸಲ್ಟ್ ನ ಅನೌನ್ಸ್ ಮಾಡ್ತಾರೆ. ಸೊ ಮಾಕ್ ರಿಸಲ್ಟ್ಗೂನು ಮತ್ತೆ ರಿಯಲ್ ರಿಸಲ್ಟ್ಗೂನು 1 to 3 days ನಿಮ್ಗೆ ಟೈಮ್ ಕೊಡ್ತಾರೆ, ಅಥವಾ 2 days ಅಂತೂ ಕೊಟ್ಟೆ ಕೊಡ್ತಾರೆ. ಸೊ ದಟ್ ನೀವು ಇನ್ನ ಆಪ್ಷನ್ಸ್ ನ ಆಡ್ ಮಾಡ್ಕೋಬಹುದು ಅವಾಗ. ಓಕೆನಾ? ಮಾಕ್ ಇಂದ ಫಸ್ಟ್ ರೌಂಡ್ ರಿಸಲ್ಟ್ ಮಧ್ಯದಲ್ಲಿ ನೀವು ಆಡ್ ಆದ್ರೂ ಮಾಡ್ಬೋದು, ಡಿಲೀಟ್ ಆದ್ರೂ ಮಾಡ್ಬೋದು, ರೀಶಫಲ್ ಆದ್ರೂ ಮಾಡ್ಕೋಬಹುದು. ಬಟ್ ರೌಂಡ್ ಒಂದು ನಿಮ್ಗೆ ರಿಯಲ್ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಸೆಕೆಂಡ್ ರೌಂಡ್ ನೀವು ಎಂಟರ್ ಆಗ್ತಿರಲ್ಲ, ಅವಾಗ ನಿಮ್ಗೆ ಆಪ್ಷನ್ಸ್ ನ ಆಡ್ ಮಾಡೋದಿಕ್ಕೆ ಕೊಡೋದಿಲ್ಲ. ಓಕೆನಾ? ಈ ತರ ಇರುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಆಪ್ಷನ್ ಎಂಟ್ರಿ ಮಾಡೋದು ಕಷ್ಟ ಅನ್ನಿಸ್ತಿದೆ ಅಂತಂದ್ರೆ ಕಮೆಂಟ್ಸ್ ಮಾಡಿ. ಓಕೆನಾ? ನಿಮ್ಗೆ ಇನ್ನ ಏನು ಅಂದ್ರೆ ಇನ್ನ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಅದನ್ನ ಕ್ಲಾರಿಫೈ ಮಾಡ್ತೀವಿ. ಓಕೆ, ಇದಿಷ್ಟು ಆಗಿತ್ತು ನಿಮ್ಮ ಆಪ್ಷನ್ ಎಂಟ್ರಿ ಹೇಗೆ ಮಾಡೋದು ಅಂತ. ನೆಕ್ಸ್ಟ್ ಅಪ್ಡೇಟ್ ನಿಮ್ಗೆ ಮಾಕ್ ರಿಸಲ್ಟ್ ಇನ್ ಬಗ್ಗೆ ಬರುತ್ತೆ. ನಿಮ್ಗೆ ಫೀ ಸ್ಟ್ರಕ್ಚರ್ ಕೂಡ ಎನೇಬಲ್ ಮಾಡಿದ್ದಾರೆ ನಿನ್ನೆ ಅಷ್ಟೇ. ಅದನ್ನ ಕೂಡ ನೀವು ವಾಚ್ ಮಾಡ್ಕೋಬಹುದು. ಮತ್ತೆ ನಮ್ಮ ವಾಟ್ಸ್ಆಪ್ ಚಾನಲ್ ಇದೆ, ಅದಕ್ಕೆ ಜಾಯಿನ್ ಆಗಿ ನಿಮ್ಗೆ ಕರೆಕ್ಟ್ ಟೈಮ್ಗೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಓಕೆ, ಮತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಅದಕ್ಕೂ ಕೂಡ ಜಾಯಿನ್ ಆಗಿ. ಯೂಟ್ಯೂಬ್ ಅಲ್ಲಿ ಕೂಡ ನಿಮ್ಗೆ ವಿಡಿಯೋಸ್ ನಿಮ್ಗೆ ರೆಗ್ಯುಲರ್ ಆಗಿ ಬರ್ತಾ ಹೋಗುತ್ತೆ. ಇವನ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನೀವು ಫಾಲೋ ಮಾಡ್ತಿದ್ರಿ ಅಂದ್ರೆ ಬೇಗನೆ ಅಪ್ಡೇಟ್ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗುಡ್ ಡೇ.